ಕರ್ಮಯೋಗ ಇಸ್ ದಿ ಬೆಸ್ಟ್ ಯೋಗ. ಆ ಕರ್ಮಯೋಗದಲ್ಲಿ ಬರೀ ಕರ್ಮ ಇರಲ್ಲ, ಭಕ್ತಿನೂ ಇರುತ್ತೆ. ಆ ಭಕ್ತಿ ರಸ ಇಲ್ಲದೆ ನೀನು ಕರ್ಮ ಕರ್ಮ ಕರ್ಮ. ಬರೀ ಭಕ್ತಿ ಒಂದೇ ಇರಲ್ಲ, ಜ್ಞಾನವೂ ಇರುತ್ತೆ. ಆ ಜ್ಞಾನ ಶಕ್ತಿಯಿಂದ ಬಂದಂಥ ಕ್ರಿಯಾಶಕ್ತಿ ಆ ಕರ್ಮಯೋಗ. ಆ ಇಚ್ಛೆ ಬರೀ ನಿಂದು ಮಾತ್ರ ಆಸೆ ಅಲ್ಲ, ಪರಮಾತ್ಮನ ಇಚ್ಛೆ ಆಗಿರುತ್ತೆ ಕರ್ಮಯೋಗಕ್ಕೆ. ಯೋಗಸ್ಥಃ ಕುರು ಕರ್ಮಾಣಿ, ತುಂಬ ಪ್ರೇಮ ಇರುತ್ತೆ. ಪರಮಾತ್ಮನ ಬಗ್ಗೆ ಇರುವ ಪ್ರೇಮ ಭಕ್ತಿಯೇ ಒಂದೊಂದು ಕೆಲಸದಲ್ಲೂ ಇರುತ್ತೆ. ಆ ಪ್ರೀತಿಯಿಂದ ಮಾಡಿದ ಕೆಲಸ ನಾವು ಯಾವತ್ತೂ ಅರ್ಧಂಬರ್ಧ ಮಾಡಲ್ಲ. ಅರ್ಧಂಬರ್ಧ ಮಾಡಿಬಿಟ್ಟು ಓಡೋಗಲ್ಲ. ಪೂಜೆ ಅರ್ಧಂಬರ್ಧ ಮಾಡಿಕೊಡ್ದು ಸಂಕಲ್ಪ ತಗೊಂಡು ಬಂದ ಕಟ್ಕೊಂಡು ಕೂತ್ಕೋತೀವಿ, ಮುಗಿಯೋವರೆಗೂ ಹೇಳಲ್ಲ ಅಂತ. ಕೊನೆಯಲ್ಲಿ ನಾವು ತರ್ಪಣ ಬಿಟ್ಟ ಮೇಲೆ, ಎಲ್ಲ ಮುಗಿದ ಮೇಲೆ ನಾವು ತಪ್ಪು ಆಯಿತು, ಮಂತ್ರ ತಪ್ಪಾಗಿದ್ದರೆ ಕ್ಷಮಿಸು ಅಂತ ಕೇಳಿ ಮಂಗಳಾರತಿ ಮಾಡಿ, ನೈವೇದ್ಯ ಮಾಡಿ, ಮಂಗಳಾರತಿ ಮಾಡಿ ಆಮೇಲೆ ಎದ್ದು ಹೋಗಿ ಮುಗೀತು ಆವಾಗ. ಹಾಗೆ ನಾವು ಮಾಡೋ ಕೆಲಸ ಪ್ರೀತಿಯಿಂದ ಮಾಡಿದ್ರೆ ಅರ್ಧಂಬರ್ಧ ಮಾಡಲ್ಲ. ನೀವು ಯಾವ ಕೆಲಸ ಅರ್ಧಂಬರ್ಧ ಬಿಡ್ತೀರಾ ಅದು ಪರಮಾತ್ಮನಿಗೆ ಪ್ರೀತಿ ಇಲ್ಲ, ಅದಕ್ಕೆ ಮಾರ್ಕ್ಸ್ ಇಲ್ಲ, ನೀವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಜೀವನದಲ್ಲಿ ಬೆಳೆಯಲ್ಲ, ನೀವು